ಎಲ್ರಿಗೂ ಶರಣಾರ್ಥಿ. ನಾನು ಬಂದುಬಿಟ್ಟು ರೇಣುಕಸ್ವಾಮಿ ಹಿರೇಮಠ ಅಂತ ಹೇಳಿ ಪೂಜ್ಯರು ಆಲ್ರೆಡಿ ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ನಾನು ಸ್ಟೆರ್ಲಿಂಗ್ ಅಂತ ಹೇಳಿ ಅದು ನೈಜೀರಿಯನ್ ಕಂಪನಿ, ಮ್ಯಾನೇಜ್ಮೆಂಟ್ ಬಂದುಬಿಟ್ಟು ಇಂಡಿಯನ್ ಮ್ಯಾನೇಜ್ಮೆಂಟು. ಅಲ್ಲಿ ನಾನು ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಆಪ್ರೇಷನ್ ಮ್ಯಾನೇಜರ್ ಅಂತ ಹೇಳಿ ಸುಮಾರು ಒಂದು 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಪೂಜ್ಯರು ಹೇಳ್ದಂಗೆ ಒಂದು 18 ವರ್ಷದಿಂದ ನಾನು ಆಫ್ರಿಕನ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ನಮ್ಮನ್ನು ಪರಿಚಯ ಮಾಡಿಕೊಟ್ಟವ್ರು ಅಂತ ಹೇಳಿದರೆ ಉಷಕ್ಕ ಆನೂರ್ ಅಂತ ಹೇಳಿ, ಅವರು ಮೂಲತಃ ಹಾವೇರಿಯವರು. ಅವರು ನಮ್ಮನ್ನು ಈ ಸಂಸ್ಥೆಗೆ ಪರಿಚಯ ಮಾಡಿಕೊಟ್ರು. ನಮಗೆ ಸುಮಾರು ದಿವಸದಿಂದ ನಮಗೆ ಈ ಅನುಭವನ ಪಡಿಬೇಕು ಅನ್ನೋದೊಂದು ಸ್ವಲ್ಪ ಆತುರತೆ ಇತ್ತು. ಬಟ್ ನನಗೆ ಆ ಥರ ಯಾವುದೋ ಒಂದು ಸಂಸ್ಥೆ ಆಗಲಿ ಏನೂ ಸಿಕ್ಕಿರಲಿಲ್ಲ ನನಗೆ. ಬಟ್ ನಾನು ಸ್ಟಾರ್ಟಿಂಗಲ್ಲೇ ಈ ಉಪಾಸನೆ ಮಾಡ್ತಾಯಿದ್ದೆ. ಬಟ್ ಈ ರೀತಿ ಉಪಾಸನೆ ಇಫೆಕ್ಟಿವ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಹಣ್ಣು ತಿಂದುಬಿಟ್ಟು ಅಥವಾ ನೀರು ಕುಡಿದು ಅಥವಾ ಮಜ್ಜಿಗೆ ಇಂಥೆಲ್ಲ ಕುಡಿದ್ಬಿಟ್ಟು ಮಾಡಿಬಿಟ್ಟು ಸಾಯಂಕಾಲ ಬಡ್ಡಿ ಸಮೇತ ಎಲ್ಲ ಊಟ ತಿಂದ್ಬಿಡ್ತಾ ಇದ್ದೆ. ಅದು ಎಷ್ಟು ಪ್ರಯೋಜನ ಆಗ್ತಾಯಿತ್ತೋ ಗೊತ್ತಿಲ್ಲ, ಆಗಿತ್ತೋ ಗೊತ್ತಿಲ್ಲ. ಬಟ್ ಆ ಥರ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಉಪವಾಸ ಅಂದರೆ ಏನು ಅಂಥೇಳಿ, ನಿಜವಾದ ಉಪವಾಸ ಅಂದರೆ ಏನು ಅಂಥೇಳಿ ನನಗೆ ಸ್ವಲ್ಪ ಅನುಭವ ಬಂತು. ಸೊ ವಿತ್ ಅ ಕಂಟಿನ್ಯೂಯೇಷನ್ ಉಷಕ್ಕ ಆನೂರ್ ಅವರು ಇಲ್ಲಿ ಬಂದುಬಿಟ್ಟು ಅವರು ಫಸ್ಟ್ ಟೈಮ್ ಬಂದಿದ್ದರು. ಅವರು ನಮ್ಮ ಸಿಸ್ಟರ್ ಅಂತಲೇ ನಾವು ಕರಿತಾ ಇದ್ವಿ. ಅಂದರೆ ನಮ್ಮ ಉಷಕ್ಕ ಆನೂರ್ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು. ಆಮೇಲೆ ಅವರು ಕೂಡ 8ರಿಂದ 10 ಕಿಲೋ ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ರು. ಅವ್ರಿಗೆ 8ರಿಂದ 10 ಕಿಲೋ ಆಲ್ರೆಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಆರೋಗ್ಯದಲ್ಲಿ ತುಂಬಾ ಅವ್ರಿಗೆ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಮ್ಮ ತಾಯಿಯವ್ರನ್ನ, ನಮ್ಮ ಚಿಕ್ಕಮ್ಮವ್ರಿಗೂ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಅವ್ರನ್ನೂ ಯಾಕೆ ಕಳಿಸ್ಕೊಡ್ಬಾರ್ದು ನಾನು ಅಂತ ಹೇಳಿಬಿಟ್ಟು ತಿರ್ಗಾ ನಮ್ಮ ತಾಯಿಯವ್ರಿಗೆ ಹೇಳಿದೆ, ಅಮ್ಮ ನೀವು ಹೋಗ್ಬಿಟ್ಟು ಬಂದುಬಿಡಿ ಅಂತ ಹೇಳಿ. ಅವರು ಕೂಡ ಸ್ವಲ್ಪ ಹಿಂದೇಟು ಹಾಕಿದರು. ಅಯ್ಯೋ ನನಗೆ ಉಪವಾಸ ಮಾಡೋಕ್ಕಾಗಲ್ಲಪ್ಪ, ಏನಾಗುತ್ತೆ ಏನೋ ಗೊತ್ತಿಲ್ಲ ನನಗೆ, ನಾನು ಯಾವತ್ತೂ ಉಪವಾಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದರು. ಬಟ್ ಅವ್ರನ್ನ ಸ್ವಲ್ಪ ನಾವು ಫೋರ್ಸ್ ಮಾಡಿಬಿಟ್ಟು ನಮ್ಮ ಚಿಕ್ಕಮ್ಮನವ್ರನ್ನಾಗಲಿ ನಮ್ಮ ತಾಯಿಯವ್ರನ್ನಾಗಲಿ ಕಳಿಸ್ಕೊಟ್ಮೇಲೆ ಇಲ್ಲಿ ಬಂದುಬಿಟ್ಟು ಒಂದು 10 ದಿನ ಇದ್ದರು ಅವರು ನಮಗೆ ವಾಪಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಚೆನ್ನಾಗಿದೆಯಪ್ಪ, ಅಲ್ಲಿ ಹಸಿವೆ ಆಗಿದ್ದೇ ಗೊತ್ತಾಗಲ್ಲ. ನಾನು ಏನು ಸತ್ತೋಗ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಬಟ್ ಅದು ಹಸಿವೆ ಆಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಅಷ್ಟೊಂದು ಚೆನ್ನಾಗಿದೆ, ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇತ್ತು. ಆಮೇಲೆ ಬಾಡಿಲಿ ಅವರು ಒಂದು ಜಾಸ್ತಿ ಓಡಾಡೋಕೆ ಆಗ್ತಿರ್ಲಿಲ್ಲ ನಮ್ಮ ತಾಯಿಯವ್ರಿಗೆ, ಸ್ವಲ್ಪ ಕಾಲು ನೋವು ಬೆನ್ನು ನೋವು ಇರೋದ್ರಿಂದ. ಬಟ್ ಅಷ್ಟು ಇನ್ಆ್ಯಕ್ಟಿವ್ ಇದ್ರೂ ಪರವಾಗಿಲ್ಲ. ಅವರು ಒಂದು 3ರಿಂದ 4 kg ವೆಯ್ಟನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಅವರು ಅಷ್ಟು ಸಂತೋಷದಿಂದ ಇವಾಗ್ಲೂ ಫಾಲೋ ಮಾಡ್ತಾ ಇದ್ದಾರೆ. ಅದೊಂದು ನಮಗೆಲ್ಲ ಹೆಮ್ಮೆ ವಿಷಯ. ನೆಕ್ಸ್ಟು ಉಪವಾಸ ಯಾಕೆ ಮಾಡಬೇಕು ಅಂಥೇಳಿ ನಿಜವಾಗ್ಲೂ ಗೊತ್ತಾಗಬೇಕಂತ ಹೇಳಿದರೆ, ಬಸವಾನಂದ ಪೂಜ್ಯರು ಎಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ ಮತ್ತು TV ಸಂದರ್ಶನಗಳನ್ನು ಮಾಡಿದ್ದಾರೆ. ನಾನು ರಾತ್ರಿ ಎಲ್ಲ ಕೂತ್ಕೊಂಡ್ಬಿಟ್ಟು ಅವ್ರ ಸಂದರ್ಶನ ತಿರ್ಗಾ ನೋಡ್ತಾನೇ ಇದ್ದೆ. ಆಮೇಲೆ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ನಮ್ಮ ನೀಲಮಕ್ಕ ಅವರು ಒಂದು 2-3 ವಿಡಿಯೋ ಮಾಡಿದರು. ಅವನ್ನೆಲ್ಲ ನೋಡಿಬಿಟ್ಟು ತುಂಬ ವಿಚಿತ್ರ ಆಯಿತು ನನಗೆ. ಇದೆಂಥ ಪ್ಲೇಸ್ ಇದೆ, ಈ ಪ್ಲೇಸ್ನ ನಾನು ನೋಡಲೇಬೇಕು ಅಂತ ಹೇಳಿ ಅದೊಂದು ಕಾತುರತೆಯಿಂದ ಕಾದ್ಬಿಟ್ಟು ನಾನು ಆಫ್ರಿಕಾದಿದ್ದಾಗ ಹೇಳ್ತಾ ಇದ್ದೆ, ಇಲ್ಲ ನನ್ನ ಮಿಸ್ಸಸ್ಗೆ ನಾನು ಹೋಗೋದಕ್ಕೆ ಆ ದಿನಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕಾದು ಕೊನೆಗೂ ಇಲ್ಲಿ ಬಂದಾಗ ನನಗೆ ಇಷ್ಟು ಸಂತೋಷ ಆಯಿತು ಇದೆಲ್ಲ ಪರಿಸರ ನೋಡಿಬಿಟ್ಟು. ಈ ಒಂದು ಪರಿಸರ ಹೇಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ಇದು ಸ್ವರ್ಗಕ್ಕೆ ಬಂದಾಗಿದೆ. ಈ ಪರಿಸರ ಒಂದು ಸುತ್ತಮುತ್ತ ಕಾಡಿನ ಮಧ್ಯೆ ಒಂದು ಗುಡ್ಡದ ತುದಿ ಮೇಲೆ ಇದು ಮಹಾಮನೆ. ಇದು ಮಹಾಮನೆ ಅಂತ ಹೇಳಿ ನಿಜವಾಗ್ಲೂ ಇದ್ರ ಹೆಸರು ತಕ್ಕಾಗೆ ಮಹಾಮನೆಯಾಗೇ ಇದೆ. ಆಮೇಲೆ ಪರಿಸರ ತುಂಬ ಚೆನ್ನಾಗಿದೆ. ಇಂಥ ಪರಿಸರಕ್ಕೆ ಕಮರ್ಷಿಯಲಿ ನಾನು ಹೇಳಬೇಕು ಅಂತ ಹೇಳಿದರೆ, ಬೇರೆ ಎಲ್ಲ ನಿಮಗೆಲ್ಲ ಅನುಭವ ಇರ್ತದೆ. ನಾವೆಲ್ಲ ಇಂಥ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದರೆ ದಿನಕ್ಕೆ 10ರಿಂದ 15 ಸಾವಿರ ರೂಪಾಯಿ ಒಬ್ಬ ತಲೆಗೆ ಕೊಟ್ಬಿಟ್ಟು ಹೋಗ್ಬೇಕಾಗ್ತದೆ. ಇದನ್ನು ನೀವೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಷ್ಟೊಂದು ಕಾಸ್ಟ್ಲಿ ದುಡ್ಡು. ಅದೇ ದಾಂಡೇಲಿ ಸೈಡ್ ಹೋಗ್ರೆ ನೀವು ಇಂಥ ಪರಿಸರಕ್ಕೆ ಹೋಗ್ಬೇಕು ಅಂತ ಹೇಳಿದರೆ ತಲೆಗಿಂದ ಒಂದು ದಿನಕ್ಕೆ ಒಂದು ನೈಟ್ ಒಬ್ಬರಿಗೆ 5,000 ರೂಪಾಯಿ ತೊಗೊಳ್ತಾರೆ. ಓಕೆ, ಮತ್ತು ಬೇರೆ ಕಂಟ್ರಿಗಳಲ್ಲಿ ನಾನು ಕೂಡ ನೋಡಿದ್ದೀನಿ, ಅನುಭವಿಸಿದ್ದೀನಿ. ತುಂಬ ಕಾಸ್ಟ್ಲಿ ಇರ್ತದೆ. ಇಲ್ಲಿ ಆಲ್ಮೋಸ್ಟ್ ನೀವು ಕೊಡೋ ಫೀಸು ಇದು 0 ಅಂತ ಹೇಳ್ಬೋದು.
ಅಷ್ಟು ಸಣ್ಣ ಅಮೌಂಟಲ್ಲಿ ಪೂಜ್ಯರು ಇಂಥ ಸಂಸ್ಥೆನ ಕಟ್ಟಿ ಬೆಳೆಸಿ ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಅಂತ ಇದು ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆ ವಿಷಯ. ಆಮೇಲೆ ನಾನು ಸಣ್ಣದಾಗಿ ಹೇಳ್ತೀನಿ. ಪೂಜ್ಯರು ಹೇಳಿದ ಹಾಗೆ ಉಪವಾಸದಲ್ಲಿ ಒಂದು 3 ಅವಧಿಗಳಿದಾವೆ ಅಂತ ಹೇಳಿದರು ಅವರು. ಒಂದು ಅಲ್ಪಾವಧಿ, ಇನ್ನೊಂದು ಮಧ್ಯಮಾವಧಿ, ಆಮೇಲೆ ಇನ್ನೊಂದು ದೀರ್ಘಾವಧಿ ಅಂತ ಹೇಳಿಬಿಟ್ಟು. ಅಲ್ಪಾವಧಿ ಅಂತ ಹೇಳಿದ್ರೆ 1 ರಿಂದ 6 ದಿನ, ಆಮೇಲೆ ಮಧ್ಯಾವಧಿ ಅಂತ ಹೇಳಿದ್ರೆ 6 ರಿಂದ 12 ದಿನ, ಮತ್ತೆ ದೀರ್ಘಾವಧಿ ಅಂತ ಹೇಳಿದ್ರೆ 12 ಪ್ಲಸ್ 12 ದಿನಕ್ಕಿಂತ ಮುಂಚೆ 15 ದಿನ ಆಗಲಿ, 1 ತಿಂಗಳ 21 ದಿನ ಆಗಲಿ, 1 ತಿಂಗಳಾಗಲಿ, ಆ ಥರ ಇರ್ತದೆ. ಆಮೇಲೆ ಉಪವಾಸ ಯಾಕೆ ಮಾಡಬೇಕು ಅಂತ ಹೇಳಿದರೆ ಅದು ನಿಜವಾಗ್ಲೂ ಮಾಡಿದವ್ರಿಗೆ ಗೊತ್ತು. ತುಂಬ ಜನ ಕುಚೇಷ್ಟೆ ಮಾಡ್ಬೋದು, ಈ ಉಪವಾಸ ನಿಂಗೆ ಕಣೋ, ನಿನ್ಗೇನು ವಯಸ್ಸಾಗಿದೆ, 70 ಆಗಿದೆ, 80 ಆಗಿದೆ ಅಂತ ಹೇಳ್ಬಿಟ್ಟು. ಅದು ಉಪವಾಸ ಇಲ್ಲಿ ಬಂದು ಉಪವಾಸ ಮಾಡಿದವ್ರಿಗೆ ಅನುಭವ ಮಾಡಿದ್ರೇ ಗೊತ್ತಾಗ್ತದೆ ಏನಂತ ಹೇಳ್ಬಿಟ್ಟು. ಉಪವಾಸ ನಾವು ಯಾರು ಉಪಕಾರಕ್ಕೆ ಮಾಡ್ತಾ ಇಲ್ಲ, ಇಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಇಲ್ಲಿ ನಾವು ಉಪವಾಸ ಮಾಡ್ತಾ ಇದ್ದೀವಿ. ಆಮೇಲೆ ಉಪವಾಸ ಅಜ್ಜನವರು ನಿನ್ನೆ ಹೇಳ್ತಾ ಇದ್ರು, ಉಪವಾಸ ಅಂತ ಹೇಳಿದ್ರೆ ಇದು ಆರೋಗ್ಯಕ್ಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಸುಮಾರು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿ. ಅದಕ್ಕೋಸ್ಕರ ಇವರು ದೇವರ ಹೆಸರಲ್ಲಿ ಉಪಾಸನೆಯನ್ನು ನಮ್ಮ ಹಿರಿಯರು ಸ್ಟಾರ್ಟ್ ಮಾಡಿದ್ರು ಅಂತೇಳಿ. ಅಂದರೆ ಶಿವರಾತ್ರಿ ಉಪವಾಸ ಒಂದಿನ, ಆಮೇಲೆ ಏಕಾದಶಿ ಉಪವಾಸ, ಆಮೇಲೆ ರಂಜಾನ್ ಅಂತೇಳಿ ಮುಸ್ಲಿಂ ಕಂಟ್ರೀಸ್ಗಳಲ್ಲಿ ರಂಜಾನ್ ಉಪವಾಸ ಅಂತ ಹೇಳ್ಬಿಟ್ಟು, ಮತ್ತು ಬೇರೆ ಬೇರೆ ಪಂಥಗಳಲ್ಲಿ ಬೇರೆ ಬೇರೆ ಥರ ಜೈನ್ ಆಗಲಿ ಎಲ್ಲರೂ ಉಪವಾಸ ಮಾಡ್ತಾರೆ. ಬಟ್ ಮೇನ್ಲಿ ಬಂದ್ಬಿಟ್ಟು ಉಪವಾಸ ಮಾಡೋದ್ಬಿಟ್ಟು ಆರೋಗ್ಯಕ್ಕೋಸ್ಕರ. ಅದು ಎಲ್ಲ ನೀವೆಲ್ಲ ತಿಳ್ಕೊಳ್ಳೋ ವಿಷಯ. ಆಮೇಲೆ ಉಪವಾಸದಿಂದ ನಾನು ಕಂಡಂತೆ ಇಲ್ಲೆಲ್ಲ ಬಂದಾಗ ನಾನು ಕಂಡಂತೆ ಏನಂತ ಹೇಳಿದ್ರೆ, ಇಲ್ಲಿ ಒಬೆಸಿಟಿ ಆಗಲಿ, ಅಸಿಡಿಟಿ ಆಗಲಿ, BP, ಶುಗರ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಇವೆಲ್ಲವೂ ನಾನು ನೋಡ್ದಂಗೆ ಕಂಪ್ಲೀಟ್ಲಿ ಇರೆಟಿಕೇಟ್ ಆಗುತ್ತೆ, ರೂಟ್ ಇರೆಟಿಕೇಟ್ ಆಗುತ್ತೆ. ಮೀನ್ಸ್ ಕಂಪ್ಲೀಟ್ಲಿ ಕಡಿಮೆ ಆಗೋ ಚಾನ್ಸಸ್ ತುಂಬ ಇದೆ. ಅದಲ್ಲದೇನೆ ನಾವು ಇಲ್ಲೆಲ್ಲ ಬಂದು ಎಲ್ಲರನ್ನು ಕೇಳಿದಾಗ ಗೊತ್ತಾಗಿದ್ದು, ಲಿವರ್ ಡಿಸಾರ್ಡ್ರು, ಕಿಡ್ನಿ ಸ್ಟೋನ್ಸು, ಕ್ಯಾನ್ಸರ್ನಂಥ ಇವು ರೋಗಗಳು ಸಹಿತ ಹೆಚ್ಚು ಕಮ್ಮಿ ಕಂಪ್ಲೀಟ್ಲಿ ಕಡಿಮೆ ಆಗ್ತವೆ ಅಂತ ಕೇಳ್ಪಟ್ಟೆ. ಈ ಉಪವಾಸ ನಿಜವಾಗ್ಲೂ ಇದು ಮಿರಾಕಲ್ ಅಂತ ಹೇಳ್ಬೋದು. ಆಮೇಲೆ ಮನುಷ್ಯ ಅಂದಮೇಲೆ ಕಾಯಿಲೆ ಬರೋದು ತುಂಬ ಕಾಮನ್. ಮಷಿನ್ ಅದು ಇದು ಒಂಥರ ನಮ್ಮ ದೇಹ ಇದ್ದಿದ್ದು ಒಂದು ಮಷಿನ್ ಥರನೇ. ಇದು ತುಂಬ ಮನುಷ್ಯ ಅಂದಮೇಲೆ ತುಂಬ ಕಾಮನ್. ಆಮೇಲೆ ನಮಗೆಲ್ಲ ನೋನ್ ಡಿಸೀಸ್ ಆ್ಯಂಡ್ ಅನ್ನೋನ್ ಡಿಸೀಸಸ್ ಅಂತ ಎರಡು ನಾನು ಮಾಡಿರೋದು. ನೋನ್ ಡಿಸೀಸ್ ಅಂತ ಅನ್ನೋನ್ ಡಿಸೀಸಸ್ ಅಂತೇಳಿ. ನೋನ್ ಡಿಸೀಸ್ ಅಂದರೆ ನಮ್ಗೆ ಗೊತ್ತಿರೋ ಕಾಯಿಲೆ, ಅನ್ನೋನ್ ಡಿಸೀಸ್ ಅಂದರೆ ನಮ್ಗೆ ಗೊತ್ತಿರೋ ಯಾವುದೇ ಕಾಯಿಲೆಗಳು ಇರ್ಬೋದು, ನಮ್ಮ ದೇಹದಲ್ಲಿ ಇರ್ಬೋದು. ಆಮೇಲೆ ಗೊತ್ತಿರೋ ಕಾಯಿಲೆಗಳಂದ್ರೆ ನಮಗೇನೋ ಒಂದು ಬೆನ್ನೋವು ಇದೆ, ಅಥವಾ ನನಗೆ ಒಬೆಸಿಟಿ ಇದೆ, ನಾನು ವೆಯ್ಟ್ ಲಾಸ್ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನಾವು ಇಲ್ಲ ಚಿಕಿತ್ಸೆಯನ್ನು ಪಡಿಬೋದು. ಆದರೆ ಅನ್ನೋನ್ ಕಾಯಿಲೆಗಳು ಮೀನ್ಸ್ ಅನ್ನೋನ್ ಡಿಸೀಸಸ್, ಗೊತ್ತಿರೋದೇ ಕಾಯಿಲೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ಬೋದು, ದೇಹದಲ್ಲಿ ಇರ್ಬೋದು, ಅದು ನಮಗೆ ಗೊತ್ತಿರಲ್ಲ. ಆಮೇಲೆ ಈ ಉಪವಾಸ ಮಾಡೋದ್ರಿಂದ ನೋಡ್ರಿ, ಒಂದು ಯಾರಿಗಾದರೂ ಕಾಯಿಲೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಪ್ಪ ಇಂಥವ್ರಿಗೆ ಇಂಥ ಕಾಯಿಲೆ ಬಂದಿತ್ತು, ಅವರು ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜಲ್ಲಿ ರಿಕಗ್ನೈಸ್ ಆಯಿತು, ಅದು ಗೊತ್ತಾಯಿತು, ಡಯಾಗ್ನೈಸ್ ಆಯಿತು. ಹೀಗಾಗಿ ಅವ್ರಿಗೆ ಇದೊಂದು ಸ್ವಲ್ಪ ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ, ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ಅಂತೇಳಿ. ಹಾಗಾದರೆ ಇನಿಷಿಯಲ್ ಸ್ಟೇಜಲ್ಲಿ, ಇಂಟರ್ಮೀಡಿಯೇಟ್ ಸ್ಟೇಜಲ್ಲಿ ಗೊತ್ತಾಗಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ರೆಗ್ಯುಲರಾಗಿ ಚೆಕಪ್ ಮಾಡ್ಕೊಂಡಿರಲಿಲ್ಲ, ಅಥವಾ ಯಾವುದೋ ಒಂದು ಇದನ್ನು ತೋರಿಸ್ಕೊಟ್ಟಿರಲಿಲ್ಲ, ಅದು ಇಂಡಿಕೇಶನ್ ಆಗಲಿ ತೋರಿಸ್ಕೊಟ್ಟಿರ್ಲಿಕ್ಕಿಲ್ಲ. ಹೀಗಾಗಿ ಅವ್ರಿಗೆ ಅದು ಗೊತ್ತಾಗಿರ್ಲಿಕ್ಕಿಲ್ಲ. ಆಲ್ಮೋಸ್ಟ್ 90% ಇನಿಷಿಯಲ್ ಸ್ಟೇಜಲ್ಲಿ ಯಾವುದೇ ಕಾಯಿಲೆಗಳು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಯಾರು 99% ಜನ ರೆಗ್ಯುಲರ್ ಚೆಕಪ್ಗೆ ಹೋಗಲ್ಲ, ಹೌದಾ? ಅವಾಗ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಯಾವುದೇ ಕಾಯಿಲೆಗಳು ಇನಿಷಿಯಲ್ ಸ್ಟೇಜ್ ಇದ್ದರೆ ಕಡಿಮೆ ಆಗ್ಬೋದು. ಈ ಉಪವಾಸನೆಯಿಂದಾಗಲಿ ಬೇರೆ ಯಾವುದೇ ಚಿಕಿತ್ಸೆ ತೊಗೊಂಡಾದ್ರೂ ಕಡಿಮೆ ಆಗ್ಬೋದು. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಅವು ರಿಕಗ್ನೈಸ್ ಆಗೋದಿಲ್ಲ, ಡಯಾಗ್ನೈಸ್ ಆಗೋದೇ ಇಲ್ಲ. ಬಟ್ ಇಲ್ಲಿ ಬಂದಾಗ, ಇಲ್ಲಿ ಮಹಾಮನೆ ಅಂತಲ್ಲಿ ಬಂದಾಗ ಉಪವಾಸನೆ ಮಾಡೋದ್ರಿಂದ ಇವನ್ ನೋನ್ ಡಿಸೀಸ್ ಜೊತೆಗೆ ಅನ್ನೋನ್ ಡಿಸೀಸಸ್ಸು ತನ್ನಿಂದ ತಾನೇ ಗೊತ್ತಾಗ್ಬಿಡ್ತೀನಿ. ಗೊತ್ತೇ ಇರಲ್ಲ, ನನಗೆ ಇಂಥೊಂದು ಕಾಯಿಲೆ ಇತ್ತು ಅಂತಲೂ ಗೊತ್ತಿಲ್ಲ ನಿಮಗೆ. ಅದು ನೋನ್ ಡಿಸೀಸ್ ಜೊತೆಗೆ ಅದು ಏನು ಇನಿಷಿಯಲ್ ಸ್ಟೇಜಲ್ಲಿ ಇದು ಏನಿರ್ತದೆ, ಕಾಯಿಲೆ ಏನಿರ್ತದೆ, ಅದು ಕೂಡ ಜೊತೆಗೆ ಮಾಯ ಆಗ್ಬಿಟ್ಟಿರ್ತದೆ. ಅದು ನಮ್ಗೆ ಗೊತ್ತಿಲ್ಲದೇನೆ ಹೋಗಿರ್ತದೆ. ಆಮೇಲೆ
ಆಮೇಲೆ ಕಾಯಿಲೆಗಳು ಯಾಕೆ ಬರ್ತವೆ ಅಂದರೆ ನನಗೆ ಗೊತ್ತಿದ್ದಾಗೆ ನಮ್ಮ ಆಹಾರ ಕ್ರಮ ಸರಿ ಇರಲ್ಲ. ಏನು ನಾವೇನು ಆಹಾರ ತಗೊಳ್ತೀವಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಿಗ್ತೋ ಸಿಗ್ಲಿಲ್ಲೋ ನಾವು ಮುಂದಿನ ದಿನ ಇದೆಯೋ ಇಲ್ಲ ಅನ್ನಂಗೆ ಸರಿಯಾಗಿ ತಿಂದ್ಬಿಡ್ತೀವಿ. ಎಸ್ಪೆಷಲಿ ನಮ್ಗೇನಾದ್ರೂ ಇಷ್ಟದ ಪದಾರ್ಥ ಏನಾದರೂ ಮನೆಯಲ್ಲಿ ಮಾಡಿದರೆ ಅದು ಹಿಂದೆ ಮುಂದಿನವ್ರು ತಿನ್ನೋರು ಇದಾರೆ ಇಲ್ಲ ಅಂತ ನೋಡ್ದೇನೆ ಎಲ್ಲ ಬಕ್ಕರಿಸ್ಬಿಡ್ತೀವಿ. ಆ ಥರ ಸಿಚುವೇಶನ್ನಲ್ಲಿ ಈ ಆಹಾರ ಕ್ರಮದಿಂದ ನಮಗೆ ಇದು ಕಾಯಿಲೆಗಳು ಬರೋ ಚಾನ್ಸಸ್ ತುಂಬ ಇರ್ತದೆ. ಆಮೇಲೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಪರಿಶ್ರಮದಿಂದ ಕೆಲಸ ಮಾಡ್ತಾ ಇದ್ರು. ನಾವು ನೀವೆಲ್ಲ ಹೆಚ್ಚು ಕಮ್ಮಿ ಟೇಬಲ್ ವರ್ಕ್ ಥರ ಕೆಲಸಗಳಾಗ್ಬಿಟ್ಟಿದೆ ಇವಾಗ. ಹೀಗಾಗಿ ಆ್ಯಕ್ಟಿವಿಟೀಸು ಎಕ್ಸಸೈಸಸ್ಸು ತುಂಬ ಕಡಿಮೆ ಆಗಿದೆ. ಆಮೇಲೆ ಅಡಿಷ್ನಲಿ ನಮ್ಮ ಫುಡ್ಡು ಪೆಸ್ಟಿಸೈಡ್ಸು ಯೂಸ್ ಮಾಡ್ತಾರೆ. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತಾರೆ. ಅವು ನಮ್ಮ ಕಣ್ಣಿಗೆಲ್ಲ ಕಾಣಲ್ಲ. ಸೊ ಅವನ್ನೆಲ್ಲ ಅಂಥ ಆಹಾರಗಳನ್ನ ಸೇವಿಸೋದ್ರಿಂದ ಕೂಡ ನಮಗೆ ರೋಗಗಳು ಬರೋ ಚಾನ್ಸಸ್ ಇರ್ತದೆ. ಅಜ್ಜನವ್ರು ಹೇಳ್ತಾ ಇದ್ರು, ಇವನ್ ಮಾಸ್ಕಿಟೋ ಕಾಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಮಾಸ್ಕಿಟೋ ಕಾಯಿಲ್ನ ಯೂಸ್ ಮಾಡ್ತೀವಿ ನಾವು. ಆ ಮಾಸ್ಕಿಟೋ ಕಾಯಿಲ್ ಇದ್ದಿದ್ದು ಇವನ್ನ ಮಾಸ್ಕಿಟೋದನ್ನು ಸಾಯಿಸ್ತದೆ. ಆ ಸಾಯಿಸೋ ಶಕ್ತಿ ಇದ್ದದ್ದು ನಮ್ಮ ಮನುಷ್ಯನ ಮೇಲೆ ಇವು ಪರಿಣಾಮ ಬೀರಲ್ವಾ ಅಂತ ಅಜ್ಜರು ಕ್ವಶನ್ ಕೇಳಿದಾಗ ನನಗೆ ನಿಜವಾಗ್ಲೂ ವಿಚಿತ್ರ ಆಯ್ತು. ಹೌದು, ನಾನು ಇದನ್ನ ಯೋಚನೆ ಮಾಡಿರಲಿಲ್ಲಲ್ಲ ಅಂತ ಹೇಳಿ. ನಾವೆಲ್ಲ ಮನೆಯಲ್ಲೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ, ಅವನ್ನೆಲ್ಲ ಸ್ವಲ್ಪ ಬಿಸಾಕ್ಬೇಕು ನಾವು ನೀವೆಲ್ಲ. ಅದು ಸೊ ಇವು ರೋಗಗಳು ಕಾಯಿಲೆಗಳು ಹೇಗೆ ಬರ್ತವೆ ಅಂತ ಹೇಳಿ ನೀವು ವಿಚಾರ ಮಾಡಬೇಕಾಗಿದೆ. ಸೊ ಈ ಅನ್ನೋನ್ ಡಿಸೀಸಸ್ ಕೂಡ ಹೇಗೆ ನಾವು ಇಲ್ಲಿ ಬಂದು ಉಪಾಸನೆ ಮಾಡೋದ್ರಿಂದ ಹೇಗೆ ಮಾಯ ಆಗ್ತವೆ ಅನ್ನೋದನ್ನ ನಾವೆಲ್ಲ ಸ್ವಲ್ಪ ತಿಳ್ಕೊಬೇಕಾಗಿದೆ. ಇವಾಗ ಶುಗರ್ ಬಂದಿರುತ್ತೆ. ಶುಗರ್ ಇನಿಷಿಯಲ್ ಸ್ಟೇಜ್ ಇರುತ್ತೆ ಅಂತ ಹೇಳಿದ್ರೆ ರೆಗ್ಯುಲರ್ ಚೆಕಪ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ಹೌದು ನನಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಏನು ಗೊತ್ತೇ ಇಲ್ದಿರೋದು ಆಲ್ ಆಫ್ ಎ ಸಡನ್ ನಮ್ಗೆ 180, 300, 500 ಹೋದಾಗ ಗೊತ್ತಾದರೆ ಅದು ಕಂಟ್ರೋಲಲ್ಲಿರಲ್ಲ. ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ, ಅವರು ಚಿಕಿತ್ಸೆ ತಗೊತಾರೆ. ಆಮೇಲೆ ಅಡಿಷ್ನಲ್ ಇನ್ಸುಲಿನ್ ತಗೊಳ್ಳೋದಾಗಲಿ ಅದೆಲ್ಲ ಅಷ್ಟೆಲ್ಲ ಮಾಡಿ ಬಂದವರು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿರ್ತಾರೆ. ಎಷ್ಟೋ ಸಾವಿರಾರು ಅಥವಾ ಲಕ್ಷಾಂತರ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಕೊನೆಗೆ ಮನೆಗೆ ಬಂದು ಮಿನಿಮಮ್ ಚಾರ್ಜಸ್ ಅಂದರೆ ನಾನು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಇದು ಲಾಭ ಇಲ್ಲದೇನೆ ನಡೆಸ್ತಾ ಇರೋ ಸಂಸ್ಥೆ ಅಂತೇಳಿ ನಾನು ಅನ್ಕೊತಾ ಇದ್ದೀನಿ. ಅಂಥ ಒಂದು ಮಿನಿಮಮ್ ದುಡ್ಡಲ್ಲಿ ಪೂಜ್ಯರು ಒಂದು ಇಲ್ಲಿ ಚಿಕಿತ್ಸೆಯನ್ನು ಕೊಟ್ಬಿಟ್ಟು ನಾನು ಕೇಳ್ತಾ ಇದ್ದೆ ಎಷ್ಟೋ ಬಂದವ್ರು ನಿನಗೆ BP ಎಷ್ಟಿತ್ತು, ಶುಗರ್ ಎಷ್ಟಿತ್ತು ಅಂತ ಬಂದ ದಿನ ಎಷ್ಟು ಹೈ ಇರ್ತದೆ. ವಾಪಸ್ 3 ಡೇಸಲ್ಲಿ ಕೇಳಿದಾಗ ಸರ್ ನಂದೆಲ್ಲ ನಾರ್ಮಲ್ ಆಗಿದೆ, ಇನ್ಮೇಲೆ ನಾನು ಟ್ಯಾಬ್ಲೆಟ್ ತೊಗೊಳ್ಳೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ಖುಷಿಯಾಗಿ ಹೇಳಿದಾಗ ನಮಗೆಲ್ಲ ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಪೂಜ್ಯನವರು ಇದೆಲ್ಲ ಬೆಳೆಸಿದ್ರು ಅಂತ ಹೇಳಿ ಅದೊಂದು ವಿಚಿತ್ರ. ಆಮೇಲೆ ಇನ್ನೊಂದು ನಮ್ಮ ಅನುಭವ ಹೇಳ್ಬೇಕಂತ ಹೇಳಿದ್ರೆ ನಮಗೆ ಬಂದಾಗಿಂದ ಒಂದು 8 ದಿನ ಆಯ್ತು. ಇವಾಗ ಮೈ ತುಂಬ ಹಗುರವಾಗಿ ನಮಗೆ ಫೀಲ್ ಆಗ್ತಾ ಇದೆ. ಆಮೇಲೆ ಒಂದು 3 ಕಿಲೋ ನಂದಾಗಲಿ ನಮ್ಮ ಮಿಸಸ್ದಾಗಲಿ ಒಂದು 3 ಕಿಲೋ ನಮ್ಮದೆಲ್ಲ ಕಡಿಮೆ ಆಗಿದೆ, ವೇಟ್ ಕಡಿಮೆ ಆಗಿದೆ. ಆಮೇಲೆ ತುಂಬ ಲೈಟ್ ಫೀಲ್ ಆಗ್ತಾ ಇದೆ. ಆಮೇಲೆ ನಮ್ಮ ಮೇಡಮ್ ಎಲ್ಲ ಬರ್ಕೊಟ್ಟಿದ್ದಾರೆ, ನೀಲಮ್ಮ ಮೇಡಮು, ನೆಕ್ಸ್ಟ್ 1 ಮಂತ್ 2 ಮಂತ್ಸ್ ಏನು ಮಾಡಬೇಕು ಅಥವಾ ಕಂಟಿನ್ಯೂಸ್ ಆಗಿ ನಾವು ಆರೋಗ್ಯನ ಕಾಪಾಡ್ಕೋಬೇಕು ಅಂತೇಳಿ ಅದನ್ನ ಡೆಫಿನೆಟ್ ಆಗಿ ಅದನ್ನು ಫಾಲೋ ಮಾಡಿಬಿಟ್ಟು ನಮ್ಮ ಒಂದೇನು ಗುರಿ ಇದೆ, ಎಷ್ಟು ವೇಟ್ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಏನು ಗುರಿ ಇದೆ ಅದನ್ನ ಡೆಫಿನೆಟ್ ಆಗಿ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಆಮೇಲೆ ನಾವು ಇದೆಲ್ಲ ನಿಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದರೆ, ನೀವು ಕೂಡ ಬಂದುಬಿಟ್ಟು ಇಲ್ಲಿ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನ ಒಂದು 2 ಮಾತನ್ನು ಮುಗಿಸ್ತೀನಿ. ನನ್ನ ಮಿಸಸ್ ಮಾತಾಡ್ತಾರೆ. ಎಲ್ಲರಿಗೂ ಶರಣಾರ್ಥಿ. ನಾವು ಮೊದಲು ಇಲ್ಲಿಗೆ ಬರುವಾಗ ಖುಷಿಯಿಂದನೇ ಬಂದೆ. ತುಂಬ ವೇಟ್ ಜಾಸ್ತಿ ಆಗಿತ್ತು, ಖುಷಿಯಿಂದ ಬಂದೆ. ನಾನು ಉಪವಾಸ ಮಾಡಬೇಕು, ವೇಟ್ ಕಡಿಮೆ ಮಾಡ್ಕೋಬೇಕು ಅಂತ ಬಂದು ಒಂದು 2-3 ದಿನದಲ್ಲಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಆದರೆ 4ನೇ ದಿನ ಸಿಕ್ಕಾಪಟ್ಟೆ ಸುಸ್ತಾಗಿ ಏನಾಗ್ತಾ ಇದೆ ನನಗೆ ಏನು ಅಂತ ಗೊತ್ತಾಗಲಿಲ್ಲ. ಆದರೂ ಇರಲಿ ನೋಡೋಣ ಅಂತ ಹೋಗಿ ಅಜ್ಜವ್ರ ಹತ್ರ ಹೇಳಿದೆ,
ಇಲ್ಲಮ್ಮ ನೀನು ಸ್ವಲ್ಪ ಹಣ್ಣು ತಗೋ ಅಂತ ಹೇಳಿದರು. ಹಣ್ಣು ತಗೊಂಡೆ, ಮತ್ತೆ ಎನರ್ಜಿ ಬಂತು. ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡಿದೆ. ನನಗೆ ಇಲ್ಲಿದ ಅನುಭವ ಅಂತಂದರೆ ಬೆಳಗ್ಗಿಂದು ಮತ್ತು ಸಾಯಂಕಾಲದ್ದು ಪ್ರಾರ್ಥನೆ ಅದು ತುಂಬ ಇಷ್ಟ ಆಯಿತು ನನಗೆ. ನಾವು ಎಲ್ಲೇ ಹೋದ್ರೂ ಈ ಥರ ಪ್ರಾರ್ಥನೆಗಳು ಯಾವು ನಮಗೆ ಸಿಕ್ಕಿರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮನ ಜೊತೆಗೆ, ನಮ್ಮ ಅಜ್ಜಿ ಜೊತೆಗೆಲ್ಲ ಭಜನೆಗಳಿಗೆಲ್ಲ ಹೋಗ್ತಾ ಇದ್ದೆ. ಅದನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು. ಇಲ್ಲಿ ಬಂದಮೇಲೆ ಅದು ತುಂಬ ಖುಷಿ ಕೊಡ್ತು ನನಗೆ. ಆಮೇಲೆ ಉಪವಾಸದಿಂದ 3 kg ವೆಯ್ಟ್ ಲಾಸ್ ಆಗಿದೆ ನಂದು. ಆಮೇಲೆ ಮೈ ಹಗುರ ಆಗ್ತಾ ಇದೆ. ತುಂಬಾ ಲೇಸಿ ನಾನು. ಅಂದರೆ ಮನೇಲಿದ್ದಾಗ ಎದ್ದೇಳೋದು ಕಷ್ಟ, ಓಡಾಡೋದು ಕಷ್ಟ, ಕುತ್ಕೊಂಡಲ್ಲೇ ಮಕ್ಕಳಿಗೆ ಅದನ್ನು ತಂದುಕೊಡಿ ಇದನ್ನು ತಂದುಕೊಡಿ ಅಂತ ಹೇಳ್ತಾ ಇದ್ದೆ. ಇವಾಗ ಬಂದಮೇಲೆ ಲೈಟ್ ಫೀಲ್ ಆಗ್ತಾ ಇದೆ. ನಾನು ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾ ಇದ್ದೇನೆ. ಅಂದರೆ ಒಳಗಡೆ ಏನೋ ಇತ್ತು ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಅದು ನನಗೆ ಆ ಥರ ಮಾಡ್ತಾ ಇತ್ತು. ಇವಾಗ ಲೈಟಾಗಿ ಫೀಲ್ ಆಗ್ತಾ ಇದೆ. ಓಡಾಡ್ತಾ ಇದ್ದೇನೆ, ಸ್ವಲ್ಪ ಖುಷಿಯಾಗಿದ್ದೇನೆ. ಆಮೇಲೆ ಮನಸ್ಸು ಕೂಡ ತುಂಬ ಹಗುರ ಆಗಿದೆ. ಸುಮ್ಮನೆ ನಾವು ಖಾಲಿ ಇದ್ದಾಗೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ ನಮಗೆ. ಏನೋ ನಮಗೆ ಅದು ಸಂಬಂಧನೇ ಇರಲ್ಲ, ಅಥವಾ ಅದು ಆಗೋದು ಇಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಇರ್ತೇವೆ. ಅದು ತುಂಬಾ ಕಡಿಮೆ ಆಗಿದೆ. ಯಾವಾಗಲೂ ರಿಲ್ಯಾಕ್ಸ್ ಆಗಿ ಇರ್ತಾ ಇದ್ದೇನೆ. ಇದು ನನ್ನ ಅನುಭವ. ಆಮೇಲೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣನೇ 3 ರಿಂದ 4 ಸತಿ ಟೀ ಕುಡಿತಾ ಇದ್ದೆ. ಇಲ್ಲಿ ಬರೋವಾಗ ಅದನ್ನ ಅನ್ಕೊಂಡಿದ್ದೆ, ಟೀ ಬಿಟ್ಟು ಹೆಂಗಪ್ಪ ನಾನು ಇರೋದು ಅಂತ. ನನ್ಗೆ ಇವತ್ತಿನವರೆಗೂ ಟೀ ನೆನಪಾಗಿಲ್ಲ. ಅದು ಒಂದು ತುಂಬ ಖುಷಿಯಾಗಿದೆ. ಸಂತೋಷ. ಇದಕ್ಕೆಲ್ಲ ಆಮೇಲೆ ಇಲ್ಲಿದ್ದು ಸಿಬ್ಬಂದಿ ಹೇಳ್ಬೇಕಂದ್ರೆ ಎಲ್ಲರೂ ಮನೆಯವ್ರ ಥರನೇ ನೋಡ್ತಾರೆ. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರೂ ಕೇಳ್ತಾರೆ, ನಮಗೆ ಪುಷ್ ಮಾಡ್ತಾರೆ. ಏನಾದರೂ ನಮಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತ ನಾವು ಹೋಗಿ ಹೇಳಿದರೆ, ಇಲ್ಲ ಏನಾಗಲ್ಲ, ನಿಮ್ಮ ಆರೋಗ್ಯ ಸರಿ ಆಗ್ತಾ ಇದೆ, ಅದಕ್ಕೆ ಹಂಗಾಗೋದು, ನೀವು ಪ್ರಯತ್ನ ಮಾಡಿ, ಏನೂ ಆಗಲ್ಲ ಅಂತ ಅವ್ರು ಎನ್ಕರೇಜ್ ಮಾಡ್ತಾರೆ. ಅದು ತುಂಬ ಖುಷಿ ಆಯಿತು. ಆಮೇಲೆ ಯೋಗಾಭ್ಯಾಸ ಅದು ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ಬಂದು ಇದರ ಅನುಭವ ಪಡೆದು ಆರೋಗ್ಯ ಪಡೀರಿ ಅಂತ ನಾನು ಎಲ್ಲರಲ್ಲೂ ಬೇಡ್ಕೊತೀನಿ. ಶರಣಾರ್ಥಿ.